ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. ಕಲಿಕಾ ಚೇತರಿಕೆಯಲ್ಲಿ ಇವತ್ತು 9ನೇ ತರಗತಿಯ ಕೋರ್ ವಿಷಯ ಸಮಾಜ ವಿಜ್ಞಾನದಲ್ಲಿ ಕಲಿಕಾ ಹಾಳೆ 40ರ ಉತ್ತರಗಳನ್ನು ತಂದಿದ್ದೀನಿ. ದಯಮಾಡಿ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ ಸರ್ಕಲ್ನಲ್ಲಿ ಶೇರ್ ಮಾಡಿ. ಫಸ್ಟ್ ಟೈಮ್ ವಿಡಿಯೋವನ್ನು ವಾಚ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕಾನನ್ನು ಅವಶ್ಯವಾಗಿ ಒತ್ತಿ. ನಮ್ಮದೇ ಒಂದು ಟೆಲಿಗ್ರಾಮ್ ಗ್ರೂಪ್ ಇದೆ, ಸ್ಟಡಿ ವಿತ್ ಪರಶುರಾಮ್ ಅಂತ. ಅದರ ಲಿಂಕನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಪೇಸ್ಟ್ ಮಾಡಿದ್ದೀನಿ, ಅದಕ್ಕೂ ಕೂಡ ಬಂದು ಜಾಯ್ನ್ ಆಗಿ. 9ನೇ ತರಗತಿಯ ಹಿಂದಿಯಲ್ಲಿನೂ ಕೂಡ ಕಲಿಕಾ ಚೇತರಿಕೆಗೆ ಉತ್ತರಗಳನ್ನು ಹಾಕ್ತಾ ಇದ್ದೀವಿ. ಅಷ್ಟೇ ಅಲ್ಲದೆ ಹಿಂದಿ ಆಗಿರ್ಬೋದು, ಸೈನ್ಸ್ ಆಗಿರ್ಬೋದು ಮತ್ತು SS ಆಗಿರ್ಬೋದು, ಆ 3 ವಿಷಯಗಳಿಗೆ ಸಂಬಂಧಪಟ್ಟಂತೆ ಪಾಠಗಳ ಕ್ವಶನ್ ಆನ್ಸರ್ಸ್ ವಿಡಿಯೋಗಳಿದ್ದಾವೆ, ಅವುಗಳನ್ನು ಸಹಿತ ನೋಡಿ. ಸೊ ನಿಮ್ಮ FA ಮತ್ತು SA ಎಕ್ಸಾಮ್ಗೆ ಅನುಕೂಲ ಆಗ್ತಕ್ಕಂಥ ಕ್ವಶನ್ ಪೇಪರ್ಸ್ ವಿಡಿಯೋಗಳು ಸಹಿತ ಇದ್ದಾವೆ. ಒಂದು ಸಾರಿ ಚಾನಲ್ನ ಪ್ಲೇಲಿಸ್ಟ್ಗೆ ಹೋಗಿ ಭೇಟಿ ನೀಡಿ ನಿಮ್ಮ ತರಗತಿಯ ಬೇರೆ ಬೇರೆ ವಿಷಯಗಳಿಗೆ ಅನುಕೂಲವಾಗ್ತಕ್ಕಂಥ ವಿಡಿಯೋಗಳಿದ್ದಾವೆ ನೋಡಿ ಅಂತ ಹೇಳ್ತಾ, ಏನಾದರೂ ಡೌಟ್ ಅನಿಸಿದರೆ, ಸಂದೇಹಗಳೆನಿಸಿದರೆ ತಾವುಗಳು ಕಮೆಂಟಲ್ಲಿ ನಿಮ್ಮ ಸಂದೇಹಗಳನ್ನು ಪೋಸ್ಟ್ ಸಹಿತ ಮಾಡಬಹುದು. ಇವತ್ತು 9ನೇ ತರಗತಿಯ ಸಮಾಜ ವಿಜ್ಞಾನದಲ್ಲಿ ಕಲಿಕಾ ಹಾಳೆ 40ರ ಉತ್ತರಗಳನ್ನು ನೋಡೋಣ. ಭಾಗ 3 ಕಲಿಕಾಂಶ 16 ಮಾನವ ದೈನಂದಿನ ಜೀವನದಲ್ಲಿ ಸಾಮಾಜಿಕ ಸಂಸ್ಥೆಗಳ ಪಾತ್ರ, ಕುಟುಂಬ, ಶಾಲೆ, ಸಮಾಜ. ಕಲಿಕಾಫಲ ಬಂದ್ಬಿಟ್ಟು ಸಾಮಾಜಿಕ ಸಂಸ್ಥೆಗಳ ಪಾತ್ರಗಳು ಮತ್ತು ಅವುಗಳ ಪರಸ್ಪರ ಅವಲಂಬನೆಯನ್ನು ಅರಿತುಕೊಳ್ಳುವಿರಿ ಅಂತ ಇದೆ ಕಲಿಕಾ ಹಾಳೆ 40. ಚಟುವಟಿಕೆ 1 ಕೆಳಗಿನ ಕೋಷ್ಟಕ ಗಮನಿಸಿ ಸರಿಯಾದ ಮಾಹಿತಿಯನ್ನು ತುಂಬಿರಿ ಅಂತ ಇದೆ. ಕುಟುಂಬದ ಸದಸ್ಯರಿದೆ, ನಿರ್ವಹಿಸುವ ಅಥವಾ ಪಾತ್ರ ಕಾರ್ಯಗಳಿದ್ದಾವೆ, ಮುಂದೆ ವಿದ್ಯಾರ್ಥಿ ಇದೆ, ಅದರ ಬಗ್ಗೆ ತಾವೇನು ಮಾಡಬೇಕು, ಬರಿಬೇಕು. ಉತ್ತರ ನೋಡುವ. ಕುಟುಂಬದ ಸದಸ್ಯರಲ್ಲಿ ಅಜ್ಜ ತೆಗೆದುಕೊಂಡಾಗ ಅವರು ವಿಶ್ರಾಂತಿ ಜೀವನ ಮಾಡ್ತಾ ಇದ್ದಾರೆ, ಇವಾಗ ಅವರು MA ಕಲ್ತಿದ್ದಾರೆ ಅಂತ ಬರಿಬಹುದು. ಅಜ್ಜಿ ಅವರು ಕೂಡ ವಿಶ್ರಾಂತಿ ಜೀವನವನ್ನು ನಡೆಸ್ತಾ ಇದ್ದಾರೆ, ಅವರು PUC ಕಲ್ತಾ ಇದ್ದಾರೆ. ತಂದೆ ಅವರು ಕುಟುಂಬದ ಮುಖ್ಯಸ್ಥರಿದ್ದಾರೆ, ನಿರ್ಧಾರ ತೆಗೆದುಕೊಳ್ತಾ ಇದ್ದಾರೆ, ಅವರು BA BD ಎಜುಕೇಶನ್ ಆಗದ. ತಾಯಿಯವರು ಗೃಹಿಣಿ ಇದೆ, ಮನೆ ಎಲ್ಲ ಕೆಲಸ ಕಾರ್ಯಗಳನ್ನ ಮಾಡ್ತಾರೆ, ಸೊ ಅವರು BA ಎಜುಕೇಶನ್ ಆಗದ. ಅಕ್ಕ ಶಿಕ್ಷಕಿಯಾಗಿದ್ದಾಳೆ, ನೌಕರಿಯನ್ನ ಮಾಡ್ತಾ ಇದ್ದಾಳೆ, ಅವ್ರದ್ದು PUC D.Ed ಆಗದ. ಅಣ್ಣ ಈಗೂ ಕೂಡ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾನೆ, ಅವ್ರದ್ದು PUC ಏನಾಗ್ತಾ ಇದೆಪ್ಪ ಅಂದ್ರೆ ನಡೀತಾ ಇದೆ ಅನ್ನೋದನ್ನ. ಸೊ ನಾನು ಒಂದು ಕುಟುಂಬದ ಸದಸ್ಯರ ಮಾದರಿಯಾಗಿ ನಾನು ಏನು ಮಾಡಿದ್ದೀನಿ ಇಲ್ಲಿ ಬರೆದಿದ್ದೀನಿ. ಸೊ ನೀವುಗಳು ಕೂಡ ಏನು ಮಾಡಬೇಕು, ನಿಮ್ಮ ಮನೆಯಲ್ಲೇನೆ ಒಂದು ಕುಟುಂಬದ ಸದಸ್ಯರು, ಅವರು ನಿರ್ವಹಿಸುವ ಕಾರ್ಯಗಳು, ಅವರ ವಿದ್ಯಾರ್ಥಿಗಳನ್ನ ಇದೇ ತರ ಒಂದು ಕೋಷ್ಟಕ ಮಾಡಿದ್ದೆ ಆದರೆ ಈ ಚಟುವಟಿಕೆ ಒಂದು ಸರಿ ಆಗ್ತದೆ. ಸ್ವಲ್ಪ ವಿವರಣೆ ಇದೆ, ನೋಡ್ಕೊಂಡು ಬರೋಣ. ಮಾನವ ತನ್ನ ಬೆಳವಣಿಗೆಗಾಗಿ ಅನೇಕ ಸಂಸ್ಥೆಗಳನ್ನ ಹಿಂದಿನಿಂದಲೂ ನಿರ್ಮಿಸಿಕೊಂಡು ಬಂದಿದ್ದಾನೆ. ಆ ಸಂಸ್ಥೆಗಳಲ್ಲಿ ಕುಟುಂಬ ಅನ್ಬೋದು, ಶಿಕ್ಷಣ ಸಂಸ್ಥೆಗಳನ್ಬೋದು ಮತ್ತು ಸಮಾಜ ಅನ್ಬೋದು. ಯಾಕಂದ್ರೆ ಈ ಮಾನವ ವೈಯಕ್ತಿಕ ಬೆಳವಣಿಗೆಗಾಗಿ ಆತ ಬಹಳಷ್ಟು ರೀತಿಯಾಗಿರ್ತಕ್ಕಂಥ ಕೌಶಲ್ಯಗಳನ್ನ, ಜ್ಞಾನಗಳನ್ನ ಹೊಂದಬೇಕಾಗ್ತದೆ. ಅದು ಯಾರು ಒಬ್ಬರಿಂದನೂ ಕೂಡ ಆಗುವಂಥದ್ದಲ್ಲ. ಅದಕ್ಕಾಗಿ ಸಾಮೂಹಿಕವಾಗಿ, ಸಾಂಘಿಕವಾಗಿರ್ತಕ್ಕಂಥ ಪ್ರಯತ್ನ ಅತಿ ಅವಶ್ಯಕವಾಗಿ ಬೇಕೇ ಬೇಕು. ಸೊ ಇಲ್ಲಿ ಏನು ಹೇಳ್ತಾರಂದ್ರೆ, ಸೊ ಮನುಷ್ಯ ತನ್ನ ಬೆಳವಣಿಗೆಗಾಗಿ, ಪ್ರಗತಿಗಾಗಿ ಬಹಳ ಸಂಘ ಸಂಸ್ಥೆ ಕಟ್ಟಿಕೊಂಡ. ಅದು ಕುಟುಂಬ, ಶಿಕ್ಷಣ ಸಂಸ್ಥೆಗಳು, ಸಮಾಜ ಇತ್ಯಾದಿ ಅಂತ ಹೇಳ್ತಾರೆ. ಈ ಸಂಸ್ಥೆಗಳು ಮಾನವನಿಗೆ ಸುಖದ ನೆಮ್ಮದಿಯ ಜೀವನ ನಡೆಸಲಿಕ್ಕೆ ಅನುಕೂಲವನ್ನ ಮಾಡಿಕೊಡ್ತವೆ. ಕುಟುಂಬ ತಗೊಳ್ಳೋಣ. ಯಾಕಂದ್ರೆ ಕುಟುಂಬ ಇತ್ತಂದ್ರೆ ಗಂಡ ಇರ್ತಾರೆ, ಹೆಂಡತಿ ಇರ್ತಾರೆ, ಮಕ್ಕಳು ಇರ್ತಾರೆ, ತಂದೆ ತಾಯಿ ಎಲ್ಲರ ಒಂದು ಸದಸ್ಯರ ಸುಖಮಯವಾಗಿ ಸುಖದ ಜೀವನವನ್ನು ನಡೆಸಲಿಕ್ಕೆ ಆ ಎಲ್ಲ ಸದಸ್ಯರು ಸಹಕಾರವನ್ನ ಮಾಡ್ತಾರೆ. ಹೀಗಾಗಿ ಜೀವನದಲ್ಲಿ ನೆಮ್ಮದಿ ಇದ್ದೇ ಇರ್ತದೆ. ಕುಟುಂಬ ಸಮಾಜದ ಅತಿ ಚಿಕ್ಕ ಘಟಕ. ನೆನಪಿಟ್ಕೊಡ್ರಿ, ಈ ದೊಡ್ಡದಾಗಿರ್ತಕ್ಕಂಥ ಬೆಳೀತಕ್ಕಂಥ ಹೆಮ್ಮರವಾಗಿ ಬೆಳೆದ ಸಮಾಜದ ಅತಿ ಚಿಕ್ಕ ಘಟಕನೇ ಕುಟುಂಬ. ಒಂದು ರಾಷ್ಟ್ರದ ಅನೇಕ ಕಾರ್ಯಚಟುವಟಿಕೆಗಳು ಹಾಗೂ ಜೀವನ ವಿಧಾನಗಳು ರೂಪಿತಗೊಳ್ಳೋದು ಕುಟುಂಬದಲ್ಲಿ. ಶಿಕ್ಷಣ ಸಂಸ್ಥೆ, ಶಾಲೆ, ಸಮಾಜದಿಂದ ಎಂದು ಹೇಳಬಹುದು. ಹಾಗಾದ್ರೆ ಇಡೀ ದೇಶಕ್ಕೆ ಸಹಾಯಕವಾಗಿರ್ತಕ್ಕಂಥ ಕೆಲಸ ಕಾರ್ಯಗಳು, ಚಟುವಟಿಕೆಗಳು, ಜೀವನ ವಿಧಾನಗಳು ಅವೆಲ್ಲ ರೂಪುಗೊಳ್ಳೋದೆಲ್ಲಪ್ಪ ಅಂದ್ರೆ ಕುಟುಂಬದಲ್ಲಿ, ಶಾಲೆಯಲ್ಲಿ, ಸಮಾಜದಲ್ಲಿ ಅಂತ ಹೇಳ್ತೀವಿ. ಆ 3 ಸಂಘಗಳ ಸಂಸ್ಥೆಗಳ ಪಾತ್ರ ಬಹಳ ದೊಡ್ಡದು ಇದೆ. ವ್ಯಕ್ತಿಯ ದೈನಂದಿನ ಜೀವನ ಹಾಗೂ ವ್ಯಕ್ತಿತ್ವ ರೂಪಿಸುವ ಘಟಕಗಳು ಕುಟುಂಬ, ಶಾಲೆ ಮತ್ತು ಸಮಾಜ. ಇವುಗಳ ಆಧಾರದ ಮೇಲೆ ನಾವು ದೇಶದ ಸಂಸ್ಕೃತಿಯನ್ನು ತಿಳಿಯಬಹುದು. ನಮ್ಮ ದೇಶದಲ್ಲಿ ವಿವಿಧ ರೀತಿಯ ಸಾಮಾಜಿಕ ಸಂಸ್ಥೆಗಳಿದ್ದಾವೆ. ಅವೆಲ್ಲ ವೈವಿಧ್ಯಮಯ ಸಂಸ್ಕೃತಿಗಳ ರಾಷ್ಟ್ರ ಅಂತ ಕರೆದಿದ್ದಾವೆ. ಅದಕ್ಕೆ ಕಾರಣ ನಮ್ಮ ದೇಶದಲ್ಲಿರುವ ವಿವಿಧ ಕುಟುಂಬ, ಸಮಾಜದ ಆಚಾರ ವಿಚಾರ, ಅನೇಕ ಅಂಶಗಳು ನಮ್ಮ ದೇಶದ ಸಂಸ್ಕೃತಿಯನ್ನ ನಿರ್ಮಿಸಿವೆ. ಸೊ ಭಾರತವನ್ನ ವೈವಿಧ್ಯಮಯ ಸಂಸ್ಕೃತಿಗಳ ರಾಷ್ಟ್ರ ಅಂತ ಕರೆದಿದ್ದಾರೆ. ಸೊ ಯಾಕೆ ವೈವಿಧ್ಯಮಯ ಸಂಸ್ಕೃತಿಗಳ ರಾಷ್ಟ್ರ? ವಿವಿಧತೆ ಅಂದ್ರೆ ಬೇರೆ ಬೇರೆ ಧರ್ಮ, ಜಾತಿ, ಲಿಂಗ, ಅಂತಸ್ತಿನ ಜನ ಇವತ್ತು ಭಾರತ ದೇಶದಲ್ಲಿ ನೆಲೆಯೂರಿದ್ದಾರೆ. ಅವರೆಲ್ಲರ ಆಚಾರ ವಿಚಾರಗಳು, ಅವರೆಲ್ಲರ ಸಂಸ್ಕೃತಿ, ಅವರೆಲ್ಲರ ಇರುವಿಕೆ, ಅವರೆಲ್ಲರ ಉಡುಗೆ ತೊಡುಗೆಗಳು ಭಿನ್ನತೆ ಇದ್ರೂ ಕೂಡ ಅವರೆಲ್ಲ ಏನಾದರಪ್ಪ ಅಂದ್ರೆ ಏಕತೆಯಿಂದನೇ ಇದ್ದಾರೆ. ಈ ತರ
ಅವರು ವಿವಿಧ ರೀತಿಯ ಆಚಾರ ವಿಚಾರಗಳನ್ನ ಹೊಂದಿರೋದ್ರಿಂದ ನಾವೇನಂತ ಕರಿತೀವಿ, ಭಾರತವನ್ನ ಒಂದು ವೈವಿಧ್ಯಮಯ ದೇಶ ಅಂತ ಕರಿತೀವಿ ಅನ್ನೋದು ಈ ಪ್ಯಾರಾಗ್ರಾಫ್ದಲ್ಲಿ ಇತ್ತು. ಸೊ ಮುಂದೆ ನೋಡೋಣ. ಕುಟುಂಬ, ಶಾಲೆ, ಸಮಾಜಗಳು ಬೇರೆ ಬೇರೆ ಅನಿಸಿದರೂ ಅವುಗಳು ಪರಸ್ಪರ ಅವಲಂಬಿತವಾಗಿವೆ. ಮೂರು ಸಂಘಗಳು ಬೇರೆ ಅನಿಸ್ತವೆ, ಕುಟುಂಬ ಬೇರೆ, ಶಾಲೆ ಬೇರೆ, ಸಮಾಜಗಳು ಬೇರೆ. ಆದರೆ ವಿದ್ಯಾರ್ಥಿಗಳು ಅವು ಬೇರೆ ಬೇರೆ ಆಗಿದ್ದರೂ ಕೂಡ ಒಂದಕ್ಕೊಂದು ಅಂತಃಸಂಬಂಧವನ್ನ, ಸಹ ಸಂಬಂಧವನ್ನ ಹೊಂದಿದಾವೆ. ಒಂದು ಇನ್ನೊಂದಕ್ಕೆ ಪೂರಕವಾಗಿ ವ್ಯಕ್ತಿಯ ವ್ಯಕ್ತಿತ್ವ ನಿರ್ಮಾಣದ ಕೆಲಸ ಮಾಡ್ತವೆ. ಕುಟುಂಬ ಮಾನವನಿಗೆ ಭದ್ರತೆಯನ್ನು ಒದಗಿಸಿದ್ರೆ ಶಿಕ್ಷಣ ಅವನನ್ನೇ ಬೆಳೆಸ್ತದ. ಸಮಾಜ ಅವನ ಪಾತ್ರಕ್ಕನುಗುಣವಾಗಿ ಜವಾಬ್ದಾರಿಯನ್ನ ಕೊಡ್ತದ. ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಕೊಟ್ಟಿದ್ದಾರೆ ನೋಡಿ. ಕುಟುಂಬ ಏನ್ ಮಾಡ್ತದ, ಮಾನವನಿಗೆ ಭದ್ರತೆ ಕೊಡ್ತದ. ಶಿಕ್ಷಣ ಆ ಭದ್ರತೆ ಆತನ ಜ್ಞಾನದ ಬೆಳವಣಿಗೆಗೆ ಪೂರಕ ಆಗ್ತದ. ಸಮಾಜ ಆ ವ್ಯಕ್ತಿಯ ಪಾತ್ರಕ್ಕನುಗುಣವಾಗಿ ಜವಾಬ್ದಾರಿಯನ್ನ ಕೊಡ್ತದ. ಹಾಗಂದ್ರೆ ಈ ಮೂರು ಏನಾದಪ್ಪ ಅಂದ್ರೆ ಬೇರೆ ಬೇರೆ ಅನಿಸಿದ್ರು ಅವೆಲ್ಲವುಗಳು ಕೂಡ ಏನಾಗದಪ್ಪ ಅಂದ್ರೆ ಪರಸ್ಪರ ಅವಲಂಬಿತವಾಗಿದ್ದಾವೆ. ಆ ವ್ಯಕ್ತಿಯ ಬೆಳವಣಿಗೆಯಲ್ಲಿ ಶಾಲೆ, ಕುಟುಂಬ, ಸಮಾಜ ಪಾತ್ರವನ್ನ ವಹಿಸ್ತವೆ. ಲಾಸ್ಟ್ ಪ್ಯಾರಾಗ್ರಾಫ್ದಲ್ಲಿ ಏನಿದೆ ಅಂದ್ರೆ ವಿದ್ಯಾರ್ಥಿಗಳು ಸಮಾಜದಲ್ಲಿ ಇದಾನಂದ್ರೆ ಆತ ಇತರ ಕುಟುಂಬಗಳ ಅವಶ್ಯಕತೆ ಮತ್ತು ಅನಿವಾರ್ಯತೆ ಪಡೆಯಲೇಬೇಕಾಗ್ತದ. ವ್ಯಕ್ತಿ ಸಮಾಜದ ಜೀವಿಯಾಗಿ ಬದುಕಬೇಕು. ಸಮಾಜದ ಅನೇಕ ಸಂಘ ಸಂಸ್ಥೆಗಳು ಮಾನವನ ಬೆಳವಣಿಗೆಗೆ ಸಹಕಾರಿ ಆಗಿದ್ದಾವೆ. ಆಧುನಿಕ ಜಗತ್ತಿನಲ್ಲಿ ಮಾನವ ಅನೇಕ ಜವಾಬ್ದಾರಿಗಳನ್ನು ನಿರ್ವಹಿಸ್ತಾ ಇರೋದ್ರಿಂದ ಕುಟುಂಬ ಮತ್ತು ಶಾಲೆ ಅಂತ ಅನೇಕ ಸಂಘ ಸಂಸ್ಥೆಗಳ ತಿಳುವಳಿಕೆ ಇರೋದು ಅನಿವಾರ್ಯ. ಈ ವಿವಿಧ ಸಮಾಜಗಳ ಜ್ಞಾನ ಆತನಿಗೆ ಅತಿ ಅವಶ್ಯಕ ಅಂತ ನಾವು ಏನ್ ಮಾಡ್ಬೋದು ವಿದ್ಯಾರ್ಥಿಗಳೇ, ಈ ತರ ಒಂದು ಕುಟುಂಬ, ಶಾಲೆ ಮತ್ತು ಸಮಾಜದ ಬಗ್ಗೆ ಇರತಕ್ಕಂಥ ವಿವರಣೆಯಲ್ಲಿ ಬರಿಬಹುದು. ಇಷ್ಟು ಇಂದು 9ನೇ ತರಗತಿಯ ಕಲಿಕಾ ಹಾಳೆ 40ಕ್ಕೆ ಸಂಬಂಧಪಟ್ಟಂತೆ ಕುಟುಂಬದ ಸದಸ್ಯರು ಯಾರು, ಸದಸ್ಯರ ಕಾರ್ಯಗಳೇನು, ಸದಸ್ಯರ ವಿದ್ಯಾರ್ಥಿ ಮತ್ತೆ ಕುಟುಂಬ, ಶಾಲೆ, ಸಮಾಜ ಮೂರು ಹೇಗೆ ಅಂತಃಸಂಬಂಧವಾಗಿವೆ, ಸಹಸಂಬಂಧವನ್ನು ಹೊಂದಿದಾವೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನಾವು ನೋಡಿದ್ದೀವಿ. ಇಲ್ಲಿಂದ ಪ್ರಶ್ನೆಗಳು ಬರ್ತಾವೆ ವಿದ್ಯಾರ್ಥಿಗಳೇ. ಏಕೆಂದ್ರೆ ಪ್ರತಿ ಕಲಿಕಾಫಲನ್ನು ಕೂಡ ತಾವು ಏನ್ ಮಾಡಬೇಕು, ಓದಲೇಬೇಕಾಗ್ತದೆ. ಪ್ರತಿ ಕಲಿಕಾಫಲಗಳಲ್ಲಿ ನೀವುಗಳು ನಾಲೆಜ್ ಪಡಿಲೇಬೇಕಾಗ್ತದೆ. ಸೊ ಆ ಕಾರಣಕ್ಕಾಗಿ ಎಷ್ಟು ಎಫರ್ಟ್ ಹಾಕ್ತೀರಿ, ಎಷ್ಟು ಕಾನ್ಸೆಪ್ಟ್ಗಳನ್ನ ಕ್ಲಿಯರ್ ಮಾಡ್ಕೊಳ್ತೀರಿ, ಅಷ್ಟು ಪರೀಕ್ಷೆಯಲ್ಲಿಗಳನ್ನು ಕೂಡ ತಾವು ಏನ್ ಮಾಡ್ಬೋದು, ಅಗದಿ ಈಸಿಯಾಗಿ ಬರಿಬಹುದು. ಮತ್ತೆ ಈ ಕಲಿಕಾಂಶಗಳನ್ನ ಶಾಶ್ವತವಾಗಿ ತಾವು ನೆನಪಿನಲ್ಲಿ ಕೂಡ ಇಟ್ಕೊಳ್ಬಹುದು. ಸೊ ಮತ್ತೆ ನಾನು ನಿಮಗೆ ಕಲಿಕಾ ಹಾಳೆ 41ರ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ದಯಮಾಡಿ ವಿಡಿಯೋಗಳನ್ನ ನೋಡಿ, ಲೈಕ್ಗಳನ್ನ ಮಾಡಿ, ಶೇರ್ಗಳನ್ನ ಮಾಡಿ. ಸೊ ಡೌಟ್